ನಮಸ್ಕಾರ ಎಲ್ಲರಿಗೂ ತಿರುಪತಿ ಸೀರೀಸ್ ವ್ಲಾಗ್ 2 ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ದರ್ಶನ ಮಾಡೋ ದಿವಸ ಆಗಿತ್ತು. ಸೊ ಬೆಳಗ್ಗೆ ಎದ್ದು ತುಂಬ ಬೇಗನೆ ರೆಡಿ ಆಗಿಬಿಟ್ವಿ ಎಲ್ಲರೂ ಕೂಡ. ಸೊ ಅವತ್ತು ತುಂಬ ಸ್ಪೆಷಲ್ ಡೇ ಕೂಡ ಹೌದು, ಯಾಕಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾನು ರೆಡಿ ಆಗಿದ್ದೀನಿ. ಸೊ ಮೋಸ್ಟ್ ರೀಸೆಂಟಾಗಿ ಈ ನೆಕ್ ಪೀಸ್ನ ಡಿಸೈನ್ ಮಾಡಿಸಿದ್ದೀನಿ. ಒರಿಜಿನಲ್ ಬೀಡ್ಸ್ ಮತ್ತು ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಬಂದು ಹಾಫ್ ಆ್ಯಂಡ್ ಹಾಫ್ ಮೈಸೂರು ಸಿಲ್ಕ್ ಸ್ಯಾರಿ. ಅದು ನನ್ನ ಇನ್ಸ್ಟಾ ಪೇಜು ಸ್ಯಾರಿ ಬೈ ಶಶಿ ಅನ್ನೋ ಇನ್ಸ್ಟಾ ಪೇಜಿಂದನೇ ತರಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ ತುಂಬ ಇಷ್ಟಪಟ್ಟು ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಸೊ ನಮ್ಮ ದರ್ಶನದ ಟೈಮು 8 o'clock ಇತ್ತು ಆ್ಯಕ್ಚುಲಿ ನೈಟು. ಸೊ ಅಕ್ಕಪಕ್ಕದಲ್ಲಿರೋ ಒಂದಿಷ್ಟು ಪ್ಲೇಸಸ್ನ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಟ್ಯಾಕ್ಸಿನ ಹೈಯರ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋ ಮುಂಚೆ ವರಹಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಬಿಟ್ಟು ಪಾಪನಾಶಿನಿ ಅಂತ ಒಂದಿಷ್ಟು ಪ್ಲೇಸಸ್ ಎಲ್ಲ ಇದೆ, ಅದೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ಕವರ್ ಮಾಡೋಣ, ಯಾಕಂದರೆ ಮಕ್ಕಳಿದ್ದಾರೆ, ಎಲ್ಲ ಕೂಡ ನೋಡಬೇಕಂದ್ರೆ ನಮಗೂ ಕಷ್ಟ ಆಗುತ್ತೆ. ಸೊ ಆದಷ್ಟು ನೋಡೋಣ ಅಂಥೇಳಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವು ಹೋಗಿದ್ದು ಪಾಪನಾಶಿನಿ ಅಂತ ಒಂದು ಸ್ಥಳ ಇದು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತೀರ್ಥ ಇದೆ, ಅಲ್ಲಿ ಎಲ್ಲರೂ ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಬಾಟಲಲ್ಲಿ ನೀರು ತುಂಬಿಕೊಂಡು ಮನೆಗೆ ಪ್ರೋಕ್ಷಣೆ ಮಾಡ್ಬೋದು, ನಮ್ಮ ಮೇಲೆ ಪ್ರೋಕ್ಷಣೆ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ, ಅಳಿಲು ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ನಾರ್ಮಲಿ ಎಷ್ಟು ಚಿಕ್ಕದಿರುತ್ತೆ, ಇದು ಎಷ್ಟು ದೊಡ್ಡದಾಗಿದೆ. ಮತ್ತು ಅದು ಒಂದು ವಿಚಾರನೇ ಅಲ್ಲ, ಇದು ತುಂಬ ಫ್ರೆಂಡ್ಲಿ ಆಗಿದೆ. ಏನಾದರೂ ಆಫರ್ ಮಾಡ್ತಿದ್ದಾರೆ ಅಂದರೆ ಬೇಗನೆ ಓಡೋಡಿ ಬಂದು ಇಸ್ಕೊಳ್ಳುತ್ತೆ. ಬನಾನಾ ಆಗಲಿ ಏನಾದರೂ ತಿನ್ನಕ್ಕೆ ಕೊಡ್ತೀವಿ ಅಂದರೆ ಬೇಗ ಬಂದುಬಿಡುತ್ತೆ. ತುಂಬ ದೊಡ್ಡದಾಗಿದೆ. ಲೈಕ್ ಇತ್ತೀಚೆಗೆ ವೈರಲ್ ಕೂಡ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ ಅನಿಸುತ್ತೆ. ಸೊ ಪಾಪನಾಶಿನಿ ನೋಡಿಕೊಂಡು ಸ್ವಲ್ಪ ತಿರುಪತಿ ಟೆಂಪಲ್ ಹತ್ರ ಬಂದ್ವಿ ನಾವು, ದರ್ಶನ ಮಾಡ್ಲಿಕ್ಕೆ ಹೋಗಿಬಿಡೋಣ ಅಂಥೇಳಿ. ಆ್ಯಕ್ಚುಲಿ ನಮ್ಮ ಟೈಮಿಂಗ್ ಇರೋದು 8 o'clock. ನೋಡೋಣ, ಟ್ರೈ ಮಾಡೋಣ, ಬಿಟ್ಟರೆ ಹೋಗಿಬಿಡೋಣ. ನೈಟ್ 8 o'clock ದರ್ಶನಕ್ಕೆ ನಿಂತರೆ ಮತ್ತೆ ಅರ್ಲಿ ಮಾರ್ನಿಂಗ್ ಹೊರಗೆ ಬರ್ತೀವೋ ಏನೋ, ಮಿಡ್ ನೈಟ್ ಬರ್ತೀವೋ ಹೊರಗಡೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು 3 o'clock ಹೋಗಿ ಚೆಕ್ ಮಾಡಿದ್ವಿ. ಸೊ ನಮ್ಮ ಪುಣ್ಯನೋ ಏನೋ ನಮಗೆ ಎಂಟ್ರಿ ಸಿಕ್ಬಿಡ್ತು ಅಲ್ಲಿ. ಅವರು ಟೈಮಿಂಗ್ ಏನೂ ನೋಡಿಲ್ಲ, ಹಾಗೆ ಸ್ಕ್ಯಾನ್ ಎಲ್ಲ ಮಾಡಿ ನಮ್ಮ ID ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಒಳಗಡೆ ಬಿಟ್ಬಿಟ್ರು. ಸೊ ಇವಾಗ ಜಸ್ಟ್ ಬಂದು ಇಲ್ಲಿ ಇಳ್ಕೊತಾ ಇದ್ದೀವಿ. ಬ್ಯಾಕ್ ಸೈಡ್ ಬರಬೇಕು, ಇಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಅಂತ ಬೇರೆ ಸ್ಥಳ ಇದೆ. ಇಲ್ಲಿ ಬಂದು ನಾವು ಇವಾಗ ನೋಡ್ತಿದ್ದೀರಲ್ಲ, ಇಲ್ಲಿಂದನೇ ನಾವು ಹೋಗಬೇಕಾಗತ್ತೆ ದರ್ಶನಕ್ಕೆ. ಸೊ ಇಲ್ಲಿಂದನೇ ಎಂಟ್ರಿ ಆಗಬೇಕು. ಸೊ ಒಂದು ಪ್ರಾಬ್ಲಮ್ ಆಗಿತ್ತು ನಮಗೆ, ಬೇಬಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ. ಸೊ ತುಂಬ ಟೆನ್ಷನ್ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಕ್ಯಾರಿ ಮಾಡಿದೆ. ಹೋಗ್ತಾ ಲೈನಲ್ಲೆಲ್ಲ ತಿಂತಾನೆ ಅಂತ ಹೇಳಿಬಿಟ್ಟು. ಸೊ ಗ್ರೇಪ್ಸ್ ಎಲ್ಲ ತಿನ್ಕೊಂಡ ಅವನು, ಬಟ್ ಊಟ ಏನೂ ಮಾಡಲೇ ಇಲ್ಲ ಯಾಕೋ ಏನೋ. ಮತ್ತು ಪಾಪು ಡ್ರೆಸ್ಸು ನಾನು ಮಿಂತ್ರಲ್ಲಿ ಪರ್ಚೇಸ್ ಮಾಡಿದ್ದೆ, ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದಿದ್ದು. ತುಂಬ ಸಾಫ್ಟಾಗಿದೆ. ಬೇಬಿ ಡ್ರೆಸ್ಸಸ್ಸು ಆಲ್ಮೋಸ್ಟ್ ಮಿಂತ್ರಲ್ಲೇ ಪರ್ಚೇಸ್ ಮಾಡ್ತೇನೆ ನಾನು, ಯಾಕಂದರೆ ಫ್ಯಾಬ್ರಿಕ್ಕು ತುಂಬ ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ಮಿಂತ್ರನ ಇತ್ತೀಚೆಗೆ ಪ್ರಿಫರ್ ಮಾಡ್ತಾಯಿದ್ದೀನಿ. ಪ್ಯಾಂಟ್ ಬಂದು ತುಂಬ ಸ್ಪೆಷಲ್ ಆಗಿದೆ ಅದು. ಸೊ ಹಾಗಾಗಿ ಇರಲಿ, ಬೇರೆ ಕುರ್ತಾಸ್ಗೂ ವೇರ್ ಮಾಡೋಕ್ಕೆ ಬರುತ್ತೆ ಅಂಥೇಳಿ ಅದನ್ನು ಪರ್ಚೇಸ್ ಮಾಡಿದೆ. ಡ್ರೆಸ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಅಲ್ಲಿಂದ ಓಡಾಡಿಕೊಂಡು ಲೈನಲ್ಲಿ ಹೋಗೋ ತನಕನೂ ಆ ಗ್ರೇಪ್ಸ್ ತಿನ್ಕೊಂಡ. ಸೊ ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಮೊಬೈಲೆಲ್ಲ ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ, ಹೊರಗಡೆಯಿಂದ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಲೈನೆಲ್ಲ ಮೇನ್ ಟೆಂಪಲ್ಗೆ ಈ ಥರ ಇರುತ್ತೆ, ಹೋಗಬೇಕು. ಸೊ ನಾವು ಕೂಡ ಇದೇ ಲೈನಲ್ಲಿ ಒಳಗಡೆ ದರ್ಶನಕ್ಕೆ ಹೋಗಿರೋದು. ಸೊ ಹೊರಗಡೆ ಬಂದಮೇಲೆ ನಾನು ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ವಿಚಾರ ಏನು ಗೊತ್ತಾ, ಒಳಗಡೆ ನೀವು ದರ್ಶನಕ್ಕೆ ಅಂತ ಹೋದಾಗ 30 minutes 40 minutes ಈ ಥರ ರೂಮ್ಸಲ್ಲೆಲ್ಲ ಲಾಕ್ ಮಾಡಿಬಿಡ್ತಾರೆ. ನಮಗೂ ಕೂಡ ಅದೇ ಥರ ಲಾಕ್ ಮಾಡಿದರು. ಅಲ್ಲಿ ನಿಮಗೆ ಕಾಫಿ, ಟೀ, ಹಾಲು ಮತ್ತು ಊಟ ಪ್ರತಿಯೊಂದು ಕೂಡ ಕೊಡ್ತಾರೆ. ಸೊ ದರ್ಶನ ಮಾಡೋಕ್ಕೆ ಏನು ತೊಂದರೆ ಆಗಿಲ್ಲ. ಇಲ್ಲಿ ಇವಾಗ ನೀವು ನೋಡ್ತಿರೋದು ನಮ್ಮ ಅಜ್ಜಿಗೆ ಇಲ್ಲಿ ವೆಯ್ಟಿಂಗ್ ಹಾಲಲ್ಲಿ ಕೂರಿಸಿದ್ವಿ. ಸೊ ಏಜ್ಡ್ ಪರ್ಸನ್ಸಿಗೆ ಅಲ್ಲಿ ಕೂರಿಸ್ಬೇಕು. ನಮ್ಮ ಪಂಕ್ತಿ ಬಂದಾಗ ಅವ್ರಿಗೆ ಕರ್ಕೊಂಡು ಬಂದರೆ ತುಂಬ ಹತ್ತಿರದಿಂದ ದರ್ಶನ ಮಾಡಿಸ್ತಾರೆ.
ಸೊ ಅದು ಕೂಡ ತುಂಬ ಚೆನ್ನಾಗಾಯಿತು. ನಮ್ಮ ದರ್ಶನ ಕೂಡ ಸ್ಪೆಷಲ್ ದರ್ಶನ ಆಗಿರೋದ್ರಿಂದ ತುಂಬ ಬೇಗನೆ ತುಂಬ ಒಳ್ಳೆ ದರ್ಶನ ಆಯಿತು. ಒಂದು 5 ಸೆಕೆಂಡ್ ಮಾತ್ರ ಆ ಮೂರ್ತಿ ನೋಡಿದ ತಕ್ಷಣವೇ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಯಾಕೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬ ರಶ್ ಇರುತ್ತೆ ಯಾವಾಗಲೂ. ಅಲ್ಲಿ ಏನು ಬೇಡ್ಕೋಬೇಕಂತನೂ ಗೊತ್ತಾಗಲ್ಲ ನಿಮಗೆ. ಸೊ ಆ ಥರ ಸಿಚುವೇಶನ್ ಇರುತ್ತೆ. ನನಗಂತೂ ಹಂಗೆ ಅನ್ನಿಸ್ತು. ನಿಮ್ಗೆ ಹೇಗೆ ಅನಿಸುತ್ತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ದರ್ಶನ ಮಾಡೋಕ್ಕೆ ನಾವು ಕರೆಕ್ಟ್ 4 ಗಂಟೆ ಸಾಯಂಕಾಲ ನಿಂತಿದ್ದು. ಹೊರಗಡೆ ಬಂದು ನೋಡಿದ್ರೆ 8:30 9 ಗಂಟೆ ಆಗಿತ್ತು. ಸ್ವಲ್ಪ ಲೇಟ್ ಆಯಿತು. ಅದು ಯಾಕಂದರೆ ಮುಂದೆ ಲೈನಲ್ಲಿ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಸೊ ಹಾಗಾಗಿ ಸ್ವಲ್ಪ ಡ್ರಾಪ್ ಆಗಿತ್ತು ಲೈನೆಲ್ಲ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಕರೆಕ್ಟ್ ಊಟದ ಟೈಮಿಗೆ ಹೊರಗಡೆ ಬಂದ್ವಿ ನಾವು. ಸೊ ಅಲ್ಲಿಂದ ಒಂದು ತಿರುಪತಿ ವ್ಯೂ ಪಾಯಿಂಟ್ ಕಾಣುತ್ತೆ. ಸೊ ಅಲ್ಲಿಂದ ನನಗೆ ಒಂದು ರೀಲ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಎಕ್ಸ್ಪೆಷಲಿ ಅವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ಅಲ್ಲಿಗೆ ಬಂದಿದ್ದೀವಿ ರೀಲ್ಸ್ ಮಾಡಬೇಕು ಅಂತ. ರೀಲ್ಸ್ ಮಾಡಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ. ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇಲ್ಲಿಂದ ವ್ಯೂಸು. ಇಲ್ಲಿ ಸುಮಾರಷ್ಟು ರೀಲ್ಸ್ನ ನೋಡಿದ್ದೀನಿ. ತುಂಬ ಒಳ್ಳೆ ವಿಡಿಯೋಸ್ ಮಾಡ್ಬೋದು ಇಲ್ಲಿ. ಸೊ ಹೊರಗಡೆ ಬಂದ ಮೇಲೆ ನಮ್ಮ ಸ್ಪೆಷಲ್ ಟಿಕೆಟ್ಸ್ಗೆ ಅಲ್ಲಿ ಲಡ್ಡು ಪ್ರಸಾದ ಕೊಡ್ತಾರೆ. ಅದನ್ನು ತೊಗೊಂಡು ತಿನ್ನೋಕ್ಕೆ ಕೂಡ ಲಡ್ಡು ಕೊಡ್ತಾರೆ. ಮನೆಗೆ ತೊಗೊಂಡು ಹೋಗೋಕ್ಕೆ ಕೂಡ ಲಡ್ಡು ಕೊಡ್ತಾರೆ ಫ್ರೀಯಾಗಿ. ಅದನ್ನು ತೊಗೊಂಡು ಒಂದಿಷ್ಟು ಲಡ್ಡೂಸ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ. ಸೊ ಅಲ್ಲಿ ಒಂದು ಸೈಡಲ್ಲಿ ಈ ಥರ ಬ್ಯಾಟ್ರಿ ಆಟೋಸ್ ಸಿಗುತ್ತೆ. ಸೊ ವಯಸ್ಸಾದವ್ರಿಗೆ ಮಾತ್ರ ಇರುತ್ತೆ ಇದು, ಎಲ್ರಿಗೂ ಕೂಡ ಇರಲ್ಲ ಈ ಸರ್ವಿಸು. ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಮಾತ್ರ ನಿಮಗೆ ಆ ಬ್ಯಾಟ್ರಿ ಆಟೋನ ಕೊಡ್ತಾರೆ. ಸೊ ಅಲ್ಲಿಂದ ನಮಗೆ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ತುಂಬಾ ಟಯರ್ಡ್ ಆಗಿದ್ವಿ. ಸೊ ಹಾಗಾಗಿ ಬೇಗನೆ ರೂಮ್ಗೆ ಹೋಗ್ಬಿಟ್ವಿ. ಸೊ ಅಲ್ಲೇ ರೂಮಲ್ಲಿ ಫುಡ್ನ ಆರ್ಡರ್ ಮಾಡಿಕೊಂಡು ರೂಮಿಗೆ ತರಿಸ್ಕೊಂಡು ತಿನ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ನೈಟು ನಮ್ಮ ಟ್ರೈನ್ ಇತ್ತು. ಸೊ ಹಾಗಾಗಿ ಡೇ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಟೆಂಪಲ್ಸ್ನ ಕವರ್ ಮಾಡೋಣ ಅಂಥೇಳಿ ಹೊರಟ್ವಿ ನಾವು. ತಿರುಮಲದಿಂದ ಕೆಳಗಿನ ತಿರುಪತಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ರೋಡ್ಸ್ ಎಲ್ಲ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ತುಂಬ ಕ್ಲೀನಾಗಿದೆ. ಪ್ಲಾಸ್ಟಿಕ್ ಬಾಟಲ್ಸು ಏನೂ ಸಿಗೋದು ಕೂಡ ಇಲ್ಲ. ಇಲ್ಲಿ ಗ್ಲಾಸ್ ವಾಟರ್ ಬಾಟಲ್ಸೇ ಸಿಗ್ತವೆ. ಎಲ್ಲೂ ಕೂಡ ಪ್ಲಾಸ್ಟಿಕ್ ವೇಸ್ಟೇಜ್ ಎಲ್ಲೂ ಸಿಗಲ್ಲ. ಇದ್ರೇನು ಕ್ಲೀನ್ ಮಾಡ್ಕೊಂಬಿಡ್ತಾರೆ ಅವರು. ಸೊ ಅದು ಒಂದು ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಯಿತು. ವಾಟರ್ ಬಾಟಲ್ ವೇಸ್ಟೇಜಸ್ಸಲ್ಲಿ ಏನೂ ಇಲ್ಲ. ಸೊ ತಿರುಮಲದಿಂದ ಕೆಳಗಡೆ ತಿರುಪತಿಗೆ ಹೋಗ್ತಾ ಎಷ್ಟೊಂದು ಬಿಸಿಲು ಅಂತಂದರೆ ತುಂಬ ಹೀಟ್ ಸ್ಟಾರ್ಟ್ ಆಗೋಯಿತು. ತುಂಬ ಬಿಸಿಲು. ನನಗಂತೂ ತಲೆ ಎಲ್ಲ ತುಂಬ ಸುತ್ತಾ ಇತ್ತು, ಅಷ್ಟೊಂದು ಬಿಸಿಲು ಕೆಳಗಡೆ. ಸೊ ಇಲ್ಲಿವಾಗ ನೀವು ರೈಟ್ ಸೈಡ್ ನೋಡ್ತಿರೋದು ಪಾದಯಾತ್ರೆಯಲ್ಲಿ ಬರೋ ಯಾತ್ರಿಕರಿಗೆ ಅಲಿಪಿರಿ ಮೆಟ್ಲಿಂದ ಹೋಗ್ತಾರಲ್ಲ, ಸೊ ಅವ್ರಿಗೆ ಈ ಥರ ಫೆಸಿಲಿಟಿನ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಜನ ನಡ್ಕೊಂಡು ಬರ್ತಾರೆ ಅನಿಸುತ್ತೆ ಇಲ್ಲಿ. ಸೊ 2 ರಸ್ತೆ ಇದೆ ಅಂತೆ ನಡ್ಕೊಂಡು ಹೋಗೋದಕ್ಕೆ, ಅಲಿಪಿರಿ ಮತ್ತು ಇನ್ನೊಂದು ಶ್ರೀವಾರಿ ಅಂಥೇಳಿ. ಸೊ ತುಂಬ ಹಾರ್ಡ್ ಅಂದರೆ ಅಲಿಪಿರಿ ಅಂತೆ. ಸೊ ಹಾರ್ಡ್ ಇರೋದ್ರಲ್ಲೇ ತುಂಬ ಜನ ಬರ್ತಾರೆ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಕೆಳಗಿನ ತಿರುಪತಿಯಲ್ಲಿ ಗೋವಿಂದರಾಜು ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವ್ರು ಕಾಣಿಸ್ತಾರೆ ನಿಮಗೆ ದರ್ಶನ ಮಾಡೋಕ್ಕೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ಟ್ರೀಟಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡೋದೆಲ್ಲ ಸೊ ಈ ಒಂದು ಶಾಪ್ ನನಗೆ ಚಿಕ್ಕವಳಿದ್ದಾಗ ನೆನಪಿದೆ. ಇದೆಲ್ಲ ಅಮ್ಮಗೆ ಕೊಡಿಸಿ ಅಂತ ತುಂಬ ಹತ್ತಿದ್ದೆ. ಸೊ ಅದು ಒಂದೇ ಶಾಪ್ ಇರೋದಲ್ಲಿ ಅನಿಸುತ್ತೆ. ಆ ಶಾಪ್ ಇನ್ನೂವರೆಗೂ ಇತ್ತು ಅಲ್ಲಿ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪದ್ಮಾವತಿ ಟೆಂಪಲ್ಗೆ. ಎಲ್ಲ ಟೆಂಪಲ್ಸಲ್ಲಿ ಎಂಟ್ರೆನ್ಸಲ್ಲೇ ಫೋನ್ ಡೆಪಾಸಿಟ್ ಮಾಡಿ ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ 2 ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಲಂಚ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು ನಮಗೆ. ಅಲ್ಲಿ ನಾವು ಟ್ರೈನ್ ಪಿಕಪ್ ಮಾಡಿಕೊಂಡು ಊರಿಗೆ ವಾಪಸ್. ಸೊ ಅಷ್ಟಾಯಿತು ನಮ್ಮ ತಿರುಪತಿ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.